ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಶರೀರ ಶಿಕ್ಷಣದ ಪರೀಕ್ಷೆಗಳು ಮತ್ತು ಮಾಪನಗಳು ಈ ಒಂದು ಟಾಪಿಕ್ ಮೇಲೆ ನಾನು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ ಮೊದಲನೇ ಚಾಪ್ಟರು ಚಲನಾ ಸಾಮರ್ಥ್ಯದ ಪರೀಕ್ಷೆಗಳು. ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ನೋಡೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಉತ್ತಮ ಪರೀಕ್ಷೆಯ ಲಕ್ಷಣಗಳು. ಉತ್ತಮ ಪರೀಕ್ಷೆ ಅಂತಂದರೆ ಅದು ಹೆಂಗಿರ್ತೈತಿ ಅಂತಂದರೆ ಸಮಂಜಸತೆ ಇರ್ತೈತಿ. ಹಾಗಾದರೆ ಸಮಂಜಸತೆ ಅಂದರೆ ಏನು ಅಂದರೆ, ನಾವು ಯಾವುದನ್ನು ಅಳಿಬೇಕಾಗಿದೆಯೋ ಅದನ್ನು ಅಳೆದ್ರೆ ತಿನ್ನೋದಕ್ಕೆ ಸಮಂಜಸತೆ ಅಂತೇಳಿ ಕರಿತೀವಿ. ಒಂದು ಪರೀಕ್ಷೆ ಯಾವುದನ್ನು ಅಳೆಯಬೇಕಾಗಿದೆಯೋ ಅದನ್ನೇ ಅಳೆದ್ರೆ ತಿನ್ನೋದಕ್ಕೆ ಸಮಂಜಸತೆ ಅಂತೇಳಿ ಕರಿತೀವಿ. ಹಾಗೆ ವಿಶ್ವಾಸಾರ್ಹತೆ. ಹಾಗಾದರೆ ವಿಶ್ವಾಸಾರ್ಹತೆ ಅಂದರೆ ಏನಂತಂದರೆ, ಇಲ್ಲಿ ಬಹು ಅಂಶ ಇರ್ತವೆ. ಇಲ್ಲಿ ಒಂದು ಪರೀಕ್ಷೆ ಯಾರೇ ಮೌಲ್ಯಮಾಪನ ಮಾಡಿದ್ರೂ ಕೂಡ ಅದು ಉತ್ತರ ಏನಾಗಿರಬೇಕು, ಒದ್ದೇ ಬಂದಿರಬೇಕು. ಅದಕ್ಕೇನಂತೀವಿ ನಾವು ವಿಶ್ವಾಸಾರ್ಹತೆ ಅಂಥೇಳಿ ಕರಿತೀವಿ. ದಾರ್ಶನಿಕತೆ ಅಂದರೆ ಪ್ರಶ್ನೆ ಪತ್ರಿಕೆ ನಮಗೇನಿರಬೇಕು, ಕನ್ನಡಿ ಥರ ನಮಗೆ ಇದನ್ನು ಇದ್ದಂಗೆ ಕಾಣ್ತಾ ಇರಬೇಕು, ಅಷ್ಟು ನೈಜತೆಯನ್ನು ಹೊಂದಿರಬೇಕು ಅಂತ ಅರ್ಥ ಅದು. ಹಾಗೆ ಸುಲಭ ಹಾಗೂ ನಿರ್ದಿಷ್ಟತೆ. ಒಂದು ಪ್ರಶ್ನೆ ಪತ್ರಿಕೆ ಮೇಲೆ ಅದರಲ್ಲಿ ಏನಿರಬೇಕು, ಪ್ರಶ್ನೆಗಳು ಸುಲಭವಾಗಿಯೂ ಇರಬೇಕು, ಹಾಗೆ ನಿರ್ದಿಷ್ಟವಾಗಿಯೂ ಇರಬೇಕು. ಎಲ್ಲ ರೀತಿ ಅಂದರೆ ಎಲ್ಲ ಆಯಾಮಗಳಲ್ಲಿ ಮಾಡಬೇಕು ಪ್ರಶ್ನೆ ಪತ್ರಿಕೆ ರಚನೆ. ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಈ ಥರ ಇರ್ತಲ್ಲ, ಆ ಒಂದು ಸ್ಕಿಲ್ ಮೇಲೆ ಏನಾಗಿರಬೇಕು, ಪ್ರಶ್ನೆ ಪತ್ರಿಕೆ ರಚನೆ ಆಗಿರಬೇಕು ಅಂತ ಅರ್ಥ ಇದೆ. ಪ್ರಮಾಣ ಹಾಗೂ ಮಟ್ಟ. ಯಾವ್ಯಾವ ಚಾಪ್ಟರ್ಗಳಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ನಾವು ಕ್ವಶನ್ಗಳಲ್ಲಿ ಅಳವಡಿಸ್ಕೋಬೇಕು ಅಂಥೇಳಿ ಆ ರೀತಿ ಅದರ ಮಟ್ಟ ಅಂದರೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಎಷ್ಟಿರ್ತದೆ ಆ ಒಂದು ಕಲಿಕಾ ಮಟ್ಟಕ್ಕೆ ಅನುಗುಣವಾಗಿ ನೋಡಬೇಕು ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡ್ಕೋಬೇಕು ನಾವು. ಮಿತವ್ಯಯ ಅಂದರೆ ದುಂದು ವೆಚ್ಚ ಆಗಿರ್ಬಾರ್ದು. ಪ್ರಶ್ನೆ ಪತ್ರಿಕೆ ಒಂದು ಕಾಸ್ಟ್ಲಿ ಅಂದರೆ ಹೊರೆಯಾಗಿರಬಾರ್ದು. ಅದೇನು ಮಾಡಬೇಕು, ನಾವು ಮಿತವಾದ ರೀತಿಯಲ್ಲಿ ಏನು ಮಾಡಬೇಕು, ಮಿತವಾದ ಒಂದು ಬಜೆಟಲ್ಲಿ ಏನು ಮಾಡಬೇಕು, ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಬೇಕು. ಇವೆಲ್ಲ ಏನು ಪ್ರಶ್ನೆ ಪತ್ರಿಕೆಯ ಲಕ್ಷಣಗಳು, ಉತ್ತಮ ಪರೀಕ್ಷೆಯ ಲಕ್ಷಣಗಳು ಇವು. ಇದಕ್ಕಲ್ಲದೆ ಇನ್ನು ವಸ್ತುನಿಷ್ಠತೆ ಬರುತ್ತೆ, ಪ್ರಾಯೋಗಿಕ ಅಂತ ಬರುತ್ತೆ, ವ್ಯಾಪಕತೆ ಬರುತ್ತೆ. ಇವೆಲ್ಲ ಏನು ಪ್ರಶ್ನೆ ಪತ್ರಿಕೆ ಲಕ್ಷಣಗಳು. ಇವೆಲ್ಲ ಸೈಕಾಲಜಿಯಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಬೇಕು. ಇದರಲ್ಲೂ ಕೇಳ್ತಾರೆ. ಇಷ್ಟಲಿ ಸ್ವಲ್ಪ ಕೊಟ್ಟಿದ್ದಾರೆ, ಅಲ್ಲೆಲ್ಲ ಇನ್ನು ಜಾಸ್ತಿ ಬಂದಿರ್ತೈತಲ್ಲಿ. ಈಗ ದೈಹಿಕ ಅಳತೆ ಮತ್ತು ಚಲನಾ ಸಾಮರ್ಥ್ಯದ ಅಂಶಗಳು ಹಾಗೂ ಪರೀಕ್ಷೆಗಳು. ದೈಹಿಕ ಅರ್ಹತೆ ಏನಿರಬೇಕು, ಅದು ಚಲನ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಅಂಶಗಳು ಹಾಗೂ ಪರೀಕ್ಷೆಗಳು, ಇದ್ರ ಬಗ್ಗೆ ತಿಳ್ಕೋಬೇಕು. ಈಗ ಬಲ, ವೇಗ, ಕಷ್ಟ ಸಹಿಷ್ಣುತೆ, ಮೈಮಣಿತ, ದೈಹಿಕ ಅರ್ಹತೆ, ಚಲನಾ ಸಾಮರ್ಥ್ಯದ ಪರೀಕ್ಷೆ ಅಂಶಗಳು. ಇವೆಲ್ಲ ಏನು ಬಲ ಆಗಿರ್ಬೋದು, ವೇಗ ಆಗಿರ್ಬೋದು, ವಿದ್ಯಾರ್ಥಿಯ ಬಲ, ಅದು ಕ್ರೀಡಾಪಟುವಿನ ಬಲ, ವೇಗ, ಕಷ್ಟ ಸಹಿಷ್ಣುತೆ, ಮೈಮಣಿತ, ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ, ದೈಹಿಕ ಅರ್ಹತೆ ಹಾಗೂ ಚಲನಾ ಸಾಮರ್ಥ್ಯದ ಪರೀಕ್ಷೆ ಏನಾಗಿರ್ತೀವಿ, ಅಂಶ ಆಗಿರ್ತೀವಿ. ಹಾಗಾದರೆ ಬಲ ಅಂದರೆ ಏನು, ಬಲಕ್ಕೆ ಇಂಗ್ಲೀಷಲ್ಲಿ ಸ್ಟ್ರೆಂತ್ ಅಂತ ಕರಿತೀವಿ. ಒಂದು ಸಾರಿ ಅಂಕೋಚನ ಹೊಂದಿದಾಗ ಉದ್ಭವಿಸುವ ಸ್ನಾಯು ಅಥವಾ ಸ್ನಾಯುವಿನ ಗುಂಪಿನ ಒತ್ತಡಕ್ಕೆ ಏನಂತ ಕರಿತೀವಿ, ಬಲ ಅಂಥೇಳಿ ಕರಿತೀವಿ. ಒಂದು ಸಾರಿ ಅಂಕುಚನ ಹೊಂದಿದಾಗ ಉದ್ಭವಿಸುವ ಸ್ನಾಯು ಅಥವಾ ಸ್ನಾಯುವಿನ ಗುಂಪಿನ ಒತ್ತಡಕ್ಕೆ ಏನಂತ ಕರಿತೀವಿ, ಬಲ ಅಂಥೇಳಿ ಕರಿತೀವಿ. ಒಂದು ಸಾರಿ ಅಂಕುಚನ ಹೊಂದಿದಾಗ ಉದ್ಭವಿಸುವಂತಹ ಸ್ನಾಯು ಇರ್ತದಲ್ಲ ಅಥವಾ ಸ್ನಾಯುವಿನ ಒಂದು ಗುಂಪು ಇರ್ತದಲ್ಲ, ಆ ಒಂದು ಗುಂಪಿಗೆ ಏನಂತೀವಿ, ಬಲ ಅಂಥೇಳಿ ಕರಿತೀವಿ. ಒಬ್ಬ ವ್ಯಕ್ತಿ ಎನ್ನುವುದು ಜಗ್ಗುವುದು ಅಥವಾ ಒತ್ತುವುದು. ಒಬ್ಬ ವ್ಯಕ್ತಿ ಜಗ್ಗುವುದು ಅಥವಾ ಒತ್ತುವುದು ಅಥವಾ ಎತ್ತುವ ಸಂದರ್ಭದಲ್ಲಿ ಸ್ನಾಯುಗಳ ಏನಾಗಿರಬೇಕಿಲ್ಲಿ, ಅಂಕುಚನದಿಂದ ಆಗುವಂಥ ಒತ್ತಡಕ್ಕೆ ಏನಂತೀವಿ, ಬಲ ಅಂಥೇಳಿ ಕರಿತೀವಿ. ಏನಾಗ್ತದೆ ಇಲ್ಲಿ, ಒಬ್ಬ ವ್ಯಕ್ತಿ ಜಗ್ಗುವುದು, ಒತ್ತುವುದು ಅಥವಾ ಎತ್ತುವ ಸಂದರ್ಭದಲ್ಲಿ ಸ್ನಾಯುಗಳು ಏನಾಗ್ತವೆ, ಅಂಕುಚನ ಹೊಂದುತ್ತವೆ. ಆ ಒಂದು ಅಂಕುಚನ ಹೊಂದುವಂಥ ಒಂದು ಒತ್ತಡಕ್ಕೆ ಏನಂತೀವಿ, ಬಲ ಅಂಥೇಳಿ ಕರಿತೀವಿ. ಬಲವನ್ನು ನಾವು ಪೌಂಡು, ಕಿಲೋ ಹಾಗೂ ಡೈನ್ಗಳಲ್ಲಿ ಅಳೆಯಬಹುದು. ಬಲವನ್ನು ಇದರಲ್ಲಿ ಅಳಿತೀವಿ ನಾವು ಅಂದರೆ ಪೌಂಡಲ್ಲಿ ಅಳಿತೀವಿ, ಕಿಲೋಗ್ರಾಮಲ್ಲಿ ಅಳಿತೀವಿ, ಹಾಗೂ ಏನು ಮಾಡ್ತೀವಿ ನಾವು ಹಾಗೂ ಡೈನ್ಗಳಲ್ಲಿ ಅಳಿತೀವಿ. ಎಕ್ಸಾಮಲ್ಲಿ ಕೇಳ್ಬೋದು, ನಾವು ಬಲವನ್ನು ಇದರಲ್ಲಿ ಅಳಿತೀವಿ ಅಂತೇಳಿ ಪೌಂಡು, ಕಿಲೋ, ಡೈನ್ಗಳಲ್ಲಿ ಅಳಿತೀವಿ. ಶಕ್ತಿಯನ್ನು ಅಳೆಯಲು ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಂತಹ 3 ಪದ್ಧತಿಗಳು ಯಾವಂದರೆ ಅವು ಡೈನ್, ನ್ಯೂಟನ್, ಪೊಂಡಲ್. ಡೈನ್ CGS ಪದ್ಧತಿ ಅಂತ ಕರಿತೀವಿ. CGS ಅಂದರೆ ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್.
ಇದು ಏನಂದರೆ ಶಕ್ತಿಯನ್ನು ಅಳೆಯುವಂಥ ಅಂತಾರಾಷ್ಟ್ರೀಯ ಮಾನದಂಡ ಇದು. ಹಾಗೆ ನ್ಯೂಟನ್ MKS ಪದ್ಧತಿ ಅಂತ ಕರಿತೀವಿ. ಮೀಟರ್, ಕಿಲೋಮೀಟರ್, ಸೆಕೆಂಡ್, ಇದೇನು ನ್ಯೂಟನ್ ಪದ್ಧತಿ. ಪೊಂಡಲ್ ಅಂದರೆ FCS. F ಅಂದರೆ ಪೋಟು, ಪೌಂಡು, ಆಮೇಲೆ ಸೆಕೆಂಡ್. ಇದೇನು ಪೊಂಡಲ್ ಅನ್ನೋದರ ಒಂದು ಅರ್ಥ. ಈಗ ಶಕ್ತಿಯನ್ನು ನಾವು 3 ಪ್ರಕಾರಗಳಿಗೆ ವರ್ಗೀಕರಣ ಮಾಡ್ತೀವಿ. ಒಂದು ಸ್ಥಾಯಿ ಶಕ್ತಿ ಅಥವಾ ಸ್ಥಾಯಿ ಬಲ, ಸ್ಫೋಟಕ ಬಲ ಹಾಗೂ ಕ್ರಿಯಾಬಲ. ಹಾಗಾದರೆ ಸ್ಥಾಯಿ ಬಲ ಅಂದ್ರೇನು ಅಂತಂದರೆ ಚಲನರಹಿತವಾದಂಥ ಒಂದು ವಸ್ತುವಿನ ಮೇಲೆ ಕೆಲವು ಸಮಯದವರೆಗೆ ಒಂದೇ ಸಮನೆ ವ್ಯಕ್ತಿ ತನ್ನ ಅತ್ಯಧಿಕ ಶಕ್ತಿಯನ್ನು ಹಾಕಿದಾಗ ಆವಿರಿತ ಸ್ನಾಯುಗಳ ಅಂಕುಚನದಿಂದ ಉದ್ಭವಿಸುವಂತಹ ಒತ್ತಡಕ್ಕೆ ಏನಂತೀವಿ ಸ್ಥಾಯಿ ಬಲ ಅಂತ ಕರಿತೀವಿ. ಚಲನರಹಿತವಾದಂಥ ಒಂದು ವಸ್ತುವಿನ ಮೇಲೆ ಕೆಲವು ಸಮಯದವರೆಗೆ ಏನು ಮಾಡ್ತಾನೆ ಅಂದರೆ ವ್ಯಕ್ತಿ ಒಂದೇ ಸಮನೆ ತನ್ನ ಅತ್ಯಧಿಕ ಶಕ್ತಿಯನ್ನು ಹಾಕ್ತಾನೆ, ಅಂದರೆ ಆವಿರತವಾಗಿ ಸತತವಾಗಿ ಹಾಕ್ತಾನೆ. ಆವೃತ ಸ್ನಾಯುಗಳು ಏನಾಗ್ತವೆ ಅಂಕುಚನದಿಂದ ಉದ್ಭವಿಸುವಂಥ ಒತ್ತಡಕ್ಕೆ ಏನಂತೀವಿ ನಾವು ಸ್ಥಾಯಿ ಬಲ ಅಂಥೇಳಿ ಕರಿತೀವಿ. ಕೈ, ಮುಂಗೈ, ಬೆನ್ನು, ಕಾಲುಗಳ ಬಲವನ್ನು ಅಳೆಯಲು ಏನು ಮಾಡ್ತೀವಿ ನಾವು ಡೈನಮೋಮೀಟರನ್ನು ಬಳಸ್ತೀವಿ. ಕೈ, ಮುಂಗೈ, ಬೆನ್ನು, ಕಾಲುಗಳ ಬಲವನ್ನು ಅಳೆಯಲು ನಾವು ಡೈನಮೋಮೀಟರನ್ನು ಬಳಸ್ತೀವಿ. ಉದಾಹರಣೆಗೆ ಡೈನಮೋಮೀಟರ್ ಪರೀಕ್ಷೆಯಲ್ಲಿ ಹಾಕುವ ಒತ್ತಡ ಇದಕ್ಕೇನಾಗ್ತೈತೆ ಒಂದು ಉತ್ತಮ ಉದಾಹರಣೆ ಆಗಿರ್ತೈತಿ. ಇವಾಗ ಸ್ಫೋಟಕ ಬಲ ಅಂದರೆ ಒಮ್ಮೆಲೆ ಹಲವಾರು ಸ್ನಾಯುಗಳೇನಾಗ್ತವೆ ಅಂಕುಚನ ಹೊಂದಿದಾಗ ಉದ್ಭವಿಸುವಂಥ ಒತ್ತಡಕ್ಕೆ ಏನಂತೀವಿ ಸ್ಫೋಟಕ ಬಲ ಅಂತೇಳಿ ಕರಿತೀವಿ. ಒಂದೇ ಸರಿ ಏನು ಮಾಡ್ತೇವೆ ಹಲವಾರು ಸ್ನಾಯುಗಳು ಏನು ಮಾಡ್ತೇವೆ ಅಂಕುಚನ ಹೊಂದ್ತವೆ. ಆ ಒಂದು ಅಂಕುಚನ ಹೊಂದಿ ಉದ್ಭವಿಸುವಂಥ ಒತ್ತಡಕ್ಕೆ ಏನಂತೀವಿ ನಾವು ಸ್ಫೋಟಕ ಶಕ್ತಿ ಅಂತೇಳಿ ಕರಿತೀವಿ. ಈಗ ಕ್ರಿಯಾಬಲ, ಇದಕ್ಕೆ ಉತ್ತಮವಾದಂತಹ ಚಟುವಟಿಕೆ ಅಂದರೆ ಪುಲ್ಅಪ್ಸ್, ಪುಷಪ್ಸ್, ಹಗ್ಗ ಹಿಡಿದು ಏರುವುದು. ಇವೇನಂತೀವಿ ನಾವು ಕ್ರಿಯಾಬಲಕ್ಕೆ ಉದಾಹರಣೆ ಅಂತ ಹೇಳ್ತೀವಿ. ಇಲ್ಲಿ ಡಿಪ್ಸ್, ದಂಡ, ಬೈಟಕ್ ಇತ್ಯಾದಿ ಕೆಲವು ಅವಧಿಯವರೆಗೆ ಒಂದೇ ಸಮನೆ ನಡೆಯುವಂಥ ಚಟುವಟಿಕೆಯಲ್ಲಿ ದೇಹದ ಭಾರವನ್ನು ಹೊರುವಂಥ ಸ್ನಾಯು ಸಾಮರ್ಥ್ಯಕ್ಕೆ ಏನಂತೀವಿ ಕ್ರಿಯಾಬಲ ಅಂತೇಳಿ ಕರಿತೀವಿ. ಅತ್ಯಧಿಕ ಭಾರದಿಂದ ಮಾಡುವಂಥ ಮಿಲಿಟರಿ ಪ್ರೆಸ್ ಮುಂತಾದ ಚಟುವಟಿಕೆಗಳಿಂದ ಏನಂತೀವಿ ಕ್ರಿಯಾಬಲ ಹೆಚ್ಚಾಗ್ತೈತೆ. ವ್ಯಕ್ತಿಯ ಶಕ್ತಿಯನ್ನು ಕಂಡುಕೊಳ್ಳಲು ಈ ಕೆಳಗಿನ ಪರೀಕ್ಷೆಯನ್ನು ನಾವು ಮಾಡ್ತೀವಿ. ಸಿಟಪ್ಸ್, ಪುಲ್ಅಪ್ಸ್ ಹಾಗೂ ಕಾಲನ್ನು ಎತ್ತುವುದು, ಡೈನಮೋಮೀಟರ್ ಬಳಕೆ. ಇವೆಲ್ಲ ಏನು ಶಕ್ತಿಯನ್ನು ಕಂಡುಕೊಳ್ಳುವಂಥ ಕೆಲವು ಪರೀಕ್ಷೆಗಳು. ಏನು ಮಾಡ್ತೀವಿ ನಮ್ಮ ಶಕ್ತಿಯನ್ನು ಸ್ಟ್ರಾಂಗ್ ಮಾಡ್ಕೋಬೇಕಾದ್ರೆ ಸಿಟಪ್ಸ್ ಮಾಡ್ತೀವಿ, ಪುಲ್ಅಪ್ಸ್ ಮಾಡ್ತೀವಿ, ಕಾಲನ್ನು ಎತ್ತುವುದು, ಡೈನಮೋಮೀಟರ್ ಬಳಕೆ ಇವೆಲ್ಲ ಮಾಡಿ ಏನು ಮಾಡ್ತೀವಿ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊತೀವಿ. ಹಾಗಾದರೆ ಸಿಟಪ್ ಪರೀಕ್ಷೆ ಏನಂದರೆ ಇದು ನೋಡ್ರಿ, ಇದರಿಂದ ಏನು ಉಪಯೋಗ ಅಂದರೆ ಹೊಟ್ಟೆಯ ಸ್ನಾಯುವಿನ ಶಕ್ತಿಯನ್ನು ಅಳೆಯುತ್ತದೆ. ಹೊಟ್ಟೆಯ ಸ್ನಾಯುವಿನ ಶಕ್ತಿಯನ್ನು ಅಳೆಯುವುದಂದರೆ ಅದು ಸಿಟಪ್ಸ್. 12 ವರ್ಷದಿಂದ ಕಾಲೇಜಿನವರೆಗೆ ಹೆಣ್ಣು ಅಥವಾ ಗಂಡು ಮಕ್ಕಳಿಬ್ಬರು ನಡೆಸಬಹುದು. ಇದು ಯಾರಿಬ್ಬರಿಗೂ ಕೂಡ ನಡೆಸಬಹುದು. 1972ರಲ್ಲಿ ಮೇರಿಜಾದ ಗಾರ್ಸಿಯಾ ಎಂಬುವರು ಏನು ಮಾಡ್ತಾರೆ ಇದರ ದಾರ್ಶನಿಕತೆ ಅಂದರೆ 0.98 ಇದೆ ಎಂದು ಸಾಬೀತುಪಡಿಸಿದ್ದಾರೆ. ಏನು ಮಾಡ್ತಾರೆ ಸಿಟಪ್ಸ್ ಎಷ್ಟಿದೆ ಅಂತಂದರೆ 0.98 ಇದೆ ಅಂತ ಏನು ಮಾಡ್ತಾರೆ ಇವರು ಮೇಜರ್ ಮಾಡ್ತಾರೆ. ಯಾರಂದರೆ ಮರ್ಜಿವಾದ ಗಾರ್ಸಿಯಾ ಎಂಬಲ್ಲಿ. ಎಷ್ಟರಲ್ಲಿ ಅಂದರೆ ಮರ್ಜಿವಾ ಗಾರ್ಸಿಯಾ ಎಂಬುವರು ಏನು ಮಾಡ್ತಾರೆ ಈ ಒಂದು ದಾರ್ಶನಿಕತೆ ಎಷ್ಟು ಸಾಮರ್ಥ್ಯ ಇದೆ ಅಂತೇಳಿ ಪತ್ತೆ ಮಾಡ್ತಾರೆ. ಇದು ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಇಬ್ಬರಿಗೂ ಕೂಡ ಮಾಡ್ತಾರೆ. 12 ವರ್ಷ ಮೇಲ್ಪಟ್ಟವರಿಗೆಲ್ಲ ನಾವು ಮಾಡ್ಬೋದು. ಇದು ಇವಾಗ ಪುಲ್ಅಪ್ಸ್ ಪರೀಕ್ಷೆ. ಇದು ಭುಜ ಮತ್ತು ಕೈಗಳಿನ ಬಲವನ್ನು ಏನು ಮಾಡ್ತೇವೆ ಅಳತೆ ಮಾಡಲು ಬಳಸ್ತೀವಿ. ಇಲ್ಲಿ ಕೂಡ 12 ವರ್ಷದಿಂದ ಕಾಲೇಜಿನವರು ಬಾಲಕರಿಗೆ ಮಾತ್ರ ನಡೆಸ್ತೀವಿ. ಇದು ಯಾರು ನಡೆಸ್ತೀವಿ ಪುಲ್ಅಪ್ಸ್ ಬಾಲಕರಿಗೆ ಮಾತ್ರ ನಡೆಸ್ತೀವಿ. ಅಲ್ಲಿ ಬಾಲಕಿಯರಿಗೆ ಸಿಟಪ್ಸ್ ಮಾಡಿಸ್ತೀವಿ, ಆದರೆ ಬಾಲಕರಿಗೆ ಮಾತ್ರ ಈ ಪುಲ್ಅಪ್ಸ್ ಮಾಡಿಸ್ತೀವಿ. ಇದು ಕೂಡ 1972ರಲ್ಲಿ ರೊನಾಲ್ಡ್ ಟೇಲರ್ ಎಂಬುವರು ಏನು ಮಾಡ್ತಾರೆ ಈ ದಾರ್ಶನಿಕತೆಯನ್ನು ಪತ್ತೆ ಹಚ್ತಾರೆ. ಇದರ ದಾರ್ಶನಿಕತೆ ಎಷ್ಟಿರಬೇಕಂದ್ರೆ 0.99 ಇರಬೇಕು. ಅದು ಎಷ್ಟಿತ್ತು 0.98 ಇತ್ತು, ಇದು 0.99 ಇದೆ ಅಂತೇಳಿ ಸಾಬೀತು ಮಾಡ್ತಾರೆ. ಹಾಗಾದರೆ ಇವಾಗ ವೇಗ ಸ್ನಾಯುಗಳ ಅಂಕುಚನ ಪ್ರಸರಣ ಕ್ರಿಯೆಗೆ ಏನಂತೀವಿ ಅದಕ್ಕೆ ವೇಗ ಅಂತೇಳಿ ಕರಿತೀವಿ. ಸ್ನಾಯುಗಳ ಅಂಕುಚನ ಪ್ರಸರಣದ ಕ್ರಿಯೆಯ ಗತಿಗೆ ಏನಂತೀವಿ ವೇಗ ಅಂತೇಳಿ ಕರಿತೀವಿ. 50 ಮೀಟರ್ ಓಟದ ಪರೀಕ್ಷೆಯಿಂದ ಕಂಡುಕೊಳ್ಳಬಹುದು. ಇದರಿಂದ ಕಂಡುಕೊಳ್ಬಹುದು ವೇಗ ಅಂದರೆ 50 ಮೀಟರ್ ಓಟದ ಸ್ಪರ್ಧೆಯಿಂದ ಎಷ್ಟು ಸ್ಪೀಡ್ ಆಗಿರ್ತೀವಿ ಅದ್ರ ಮೇಲೆ ನಾವು ಕಂಡುಕೊಳ್ಬೋದು. ವ್ಯಕ್ತಿಯ ವೇಗವನ್ನು ಅಳತೆ ಮಾಡುವುದು 6 ವರ್ಷದಿಂದ ಕಾಲೇಜಿನವರೆಗೆ ಹೆಣ್ಣು ಗಂಡು ಮಕ್ಕಳಿಗೆ ಇಬ್ಬರಿಗೂ ಏನು ಮಾಡ್ತೀವಿ ನಡೆಸ್ತೀವಿ. ಇದೇನು ಮಾಡ್ತೀವಿ 6 ವರ್ಷದಿಂದ ಕಾಲೇಜಿನವರೆಗೆ ಹೆಣ್ಣು ಮತ್ತು ಗಂಡು ಮಕ್ಕಳಿಬ್ಬರಿಗೂ ಏನು ಮಾಡ್ತೀವಿ ಪರೀಕ್ಷೆ ನಡೆಸ್ತೀವಿ. ವಿಶ್ವಾಸಾರ್ಹತೆ ಅಥವಾ ದಾರ್ಶನಿಕತೆಯಲ್ಲಿ
ದೊರೆತಿಲ್ಲ. ಇಲ್ಲಿ ವಿಶ್ವಾಸಾರ್ಹತೆ ದಾರ್ಶನಿಕತೆ ಇರೋದಿಲ್ಲ. ಆದರೆ ಸಮಂಜಸತೆಯನ್ನು ಇಲ್ಲಿ ನಾವು ಕಂಡುಕೊಳ್ಬೋದು. ಈಗ ಚಪಲತೆ, ಎಜಿಲಿಟಿ ಅಂತೇಳಿ ಕರಿತೀವಿ. ತ್ವರಿತವಾಗಿ ಶರೀರ ಅಥವಾ ಅದರ ಭಾಗ ವೇಗವಾಗಿ ಹಾಗೂ ನಿಖರವಾಗಿ ಬದಲಾಗುತ್ತಿರುವ ದಿಶೆಗಳಿಗೆ ಮತ್ತು ಹೊಂದಿಕೊಳ್ಳುವಂಥ ಸ್ನಾಯು ಸಾಮರ್ಥ್ಯಕ್ಕೆ ಏನಂತೀವಿ ಚಪಲತೆ ಅಂತೇಳಿ ಕರಿತೀವಿ. ತ್ವರಿತವಾಗಿ ಶರೀರ ಮತ್ತು ಅದರ ಭಾಗ ಏನು ಮಾಡ್ತೀವಿ ವೇಗವಾಗಿ ನಿಖರವಾಗಿ ಬದಲಾಗುತ್ತಿರುವ ದಿಶೆಗಳಿಗೆ ಅಥವಾ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವಂಥ ಒಂದು ಸ್ನಾಯು ಸಾಮರ್ಥ್ಯಕ್ಕೆ ಅಂತ ಚಪಲತೆ ಅಂತೇಳಿ ಕರಿತೀವಿ. ಜಿಮ್ನಾಸ್ಟಿಕ್ ಮಾಡಲೇಬೇಕು ಹೆಚ್ಚಿನ ಪ್ರಮಾಣದ ಚಪಲತೆಯಲ್ಲಿ ಅವಶ್ಯಕವಾಗಿ ಬೇಕು. ಚಪಲತೆಗೆ ಈ ಕೆಳಗಿನ ಪ್ರಶ್ನೆ ನಾವು ಮಂಡಿಸಬೇಕು. ಏನಂದರೆ ಚಪಲತೆ ಹೆಚ್ಚಾಗಬೇಕಾದ್ರೆ 4x10 ಮೀಟರ್ ಶಟಲ್ ಆಟ ಆಡಬೇಕು, ಬರ್ಫಿ ಆಡಬೇಕು. ಇವೆಲ್ಲದನ್ನು ಏನಂತ ಚಪಲತೆ ಹೆಚ್ಚಾಗ್ತಿತ್ತು. ಹಾಗಾದರೆ ಬರ್ಫಿ ಪರೀಕ್ಷೆ ಅಂದರೆ ಏನು ಅಂತಂದರೆ, ಬರ್ಫಿ ಪರೀಕ್ಷೆ ಅಂದರೆ ದಂಡ ಹೊಡೆಯುವುದು ಅಂತರ್ಥ. ಉದ್ದೇಶ ಶರೀರ ಸಾಮಾನ್ಯ ಸ್ನಾಯು ಸಹನಶೀಲತೆ ಅಂದರೆ ಕಷ್ಟಶೀಲತೆಯನ್ನು ಇಲ್ಲಿ ನಾವು ಅಳಿಬೋದು. 10 ವರ್ಷದಿಂದ ಕಾಲೇಜಿನವರೆಗೆ ಪುರುಷ ಹಾಗೂ ಮಹಿಳೆಯರಿಬ್ಬರು ಈ ಪರೀಕ್ಷೆ ಮಾಡ್ತಾರೆ, ನಡೆಸ್ಕೋತಾರೆ. ವಿಶ್ವಾಸಾರ್ಹತೆಯಲ್ಲಿ ಎಷ್ಟಿರ್ತಂದರೆ 0.97 ಅದಷ್ಟು ಇರ್ತೈತೆ. ಬಾಂಧತೆಯು ಕೂಡ ಇಲ್ಲಿ ಕಂಡುಬರ್ತೈತೆ. ಸಮಂಜಸತೆ ಕೂಡ ಇಲ್ಲಿ ಒಪ್ಪಲಾಗಿದೆ. ಏನಾಗಿದೆ ಬಾಂಧತೆಯು ಕೂಡ ಕಂಡುಬರ್ತೈತಿ. ಹಾಗೆ ಸಮಂಜಸತೆ ಅಂತೇಳಿ ನಾವು ಒಪ್ಕೊಂಡಿದ್ದೀವಿ ಅಂತ ಅರ್ಥ. ಈಗ ಕಷ್ಟ ಸಹಿಷ್ಣುತೆ. ಇದಕ್ಕೇನಂತೀವಿ ಎಂಡರೆನ್ಸ್ ಅಂತೇಳಿ ಕರಿತೀವಿ. ಇದು ಮೂಲ ಲ್ಯಾಟಿನ್ ಪದ ಆಗಿದೆ. ಇಂಡೋರೆದಿಂದ ಬಂದಿದೆ. ಹಾಗಾದರೆ ಅರ್ಥ ಏನಂದರೆ ಗಟ್ಟಿ ಮಾಡು. ಶಬ್ದಕೋಶದ ಪ್ರಕಾರ ದಣಿವು ಅಥವಾ ನೋವನ್ನು ತಡೆಯುವುದೇ ಇದೇನಾಗಿರ್ತೈತಿ ಕಷ್ಟ ಸಹಿಷ್ಣುತೆ ಅದಾಗಿರ್ತೈತೆ. ಬಹಳ ಹೊತ್ತಿನವರೆಗೆ ಕೆಲಸ ಮಾಡುವುದು ಜನಸಾಮಾನ್ಯರು ಇದಕ್ಕೆ ನೋಡ್ತೀವಿ ಸ್ಟೆಮಿನಾ ಅಂತೇಳಿ ಕರಿತೇವೆ. ಭಾಳ ಹೊತ್ತಿನವರೆಗೆ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಇದಕ್ಕೆ ಸ್ಟೆಮಿನಾ ಅಂತೇಳಿ ಕರಿತೀವಿ. ಕಷ್ಟ ಸಹಿಷ್ಣುತೆ ಅಳೆಯಲು ಸಾಮಾನ್ಯವಾಗಿ ಈ ಪರೀಕ್ಷೆ ನಾವು ನಡೆಸ್ತೀವಿ. ಯಾವ ಪರೀಕ್ಷೆ ಅಂದರೆ ಹಾರ್ವರ್ಡ್ ಸ್ಟೆಪ್ ಪರೀಕ್ಷೆ, ಬೈಸಿಕಲ್ ಎರ್ಗೋ ಪರೀಕ್ಷೆ ಅಥವಾ ಟ್ರೇಡ್ಮಿಲ್ ಪರೀಕ್ಷೆಗಳು. ಇಲ್ಲಿ ನೋಡಿರಿ ಸ್ನಾಯುವಿನ ಸ್ಥಾಯಿ ಕಷ್ಟ ಸಹಿಷ್ಣುತೆ ಅಳೆಯಲು ಏನು ಮಾಡ್ತೀವಿ ನಾವು ಭಾರವಾದ ವಸ್ತುಗಳನ್ನು ಭಾಳಷ್ಟು ಸಮಯದವರೆಗೆ ಏನು ಮಾಡ್ತೀವಿ ಇಟ್ಕೊಳ್ತೀವಿ. ನಿರ್ದಿಷ್ಟ ಪ್ರಮಾಣದ ಒತ್ತಡ ಹೇರಿದಾಗ ಅದನ್ನು ತಡೆದುಕೊಳ್ಳುವಂಥ ಸ್ನಾಯು ಸಾಮರ್ಥ್ಯ ನಮ್ಮ ಹತ್ರ ಇರ್ತೈತೆ. ಅದಕ್ಕೆ ಅಂತೀವಿ ಸ್ಥಾಯಿ ಕಷ್ಟ ಸಹಿಷ್ಣುತೆ ಅಂತೇಳಿ ಕರಿತೀವಿ. ಈಗ ಸ್ನಾಯುವಿನ ಕ್ರಿಯಾ ಕಷ್ಟ ಸಹಿಷ್ಣುತೆ ಅಂದರೆ ಏನಂದರೆ ಸ್ನಾಯುವಿನ ಕ್ರಿಯಾ ಕಷ್ಟ ಸಹಿಷ್ಣುತೆ ಅಂದರೆ ಯಾವುದೇ ಒಂದು ಚಟುವಟಿಕೆಯನ್ನು ಹೆಚ್ಚಿನ ತೀವ್ರತೆಯಿಂದ ಮಾಡಿ ಎರಡನೇ ಬಾರಿಗೆ ಏನು ಮಾಡ್ತೀವಿ ಕಡಿಮೆ ತೀವ್ರತೆಯಿಂದ ಮಾಡೋದಕ್ಕೆ ಏನಂತೀವಿ ಸ್ನಾಯುವಿನ ಕ್ರಿಯಾ ಕಷ್ಟ ಸಹಿಷ್ಣುತೆ ಅಂತೇಳಿ ಕರಿತೀವಿ. ಫಸ್ಟ್ ಏನು ಮಾಡಬೇಕು ನಾವು ಹೆಚ್ಚಿನ ತೀವ್ರತೆಯಿಂದ ಮಾಡಬೇಕು. ಆಮೇಲೆ ಏನು ಮಾಡಬೇಕು ಎರಡನೇ ಬಾರಿ ಕಡಿಮೆ ತೀವ್ರತೆಯಿಂದ ಮಾಡಬೇಕು. ಅದಕ್ಕೆ ಏನಂತೀವಿ ಸ್ನಾಯುವಿನ ಕ್ರಿಯಾ ಕಷ್ಟ ಸಹಿಷ್ಣುತೆ ಅಂತೇಳಿ ಕರಿತೀವಿ. ಇದಕ್ಕೆ ಈ ಕೆಳಗಿನ ಪರೀಕ್ಷೆ ನಾವು ಮಾಡ್ತೀವಿ. ಒಂದು ಕೋಪ್ರಿ ಅವರ 12 ನಿಮಿಷದ ಓಟ, ನಡಿಗೆ ಪರೀಕ್ಷೆ ಮತ್ತು ಫುಲ್ ಅಪ್ ಹಾಗೂ ಕಾಲನ್ನು ಎತ್ತುವುದು. ಇವೆಲ್ಲ ಏನು ಸ್ನಾಯುವಿನ ಕ್ರಿಯಾ ಕಷ್ಟ ಸಹಿಷ್ಣುತೆ ಅಲ್ಲಿ ಬರುವಂಥ 2 ವಿಧಗಳು. ಈಗ ಕೋಪನ್ ಅವರ 12 ನಿಮಿಷದ ಓಟ ಅಥವಾ ನಡಿಗೆ ಸ್ಪರ್ಧೆ ಅಂದರೆ ಹೃದಯ ಮತ್ತು ಪುಪ್ಪಸದ ಒಂದು ಸಾಮರ್ಥ್ಯ ಅಳತೆ ಮಾಡಲಿಕ್ಕೆ ಏನಾಗ್ತೀವಿ ಇದು ಯೂಸ್ ಮಾಡ್ಕೊಳ್ತೀವಿ. ಜೂನಿಯರ್ ಕಾಲೇಜಿನಿಂದ ಕಾಲೇಜು ಮಟ್ಟದವರೆಗೆ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಏನು ಮಾಡ್ತೀವಿ ಈ ಒಂದು ಪರೀಕ್ಷೆ ನಡೆಸ್ತೀವಿ. ಇದು ವಿಶ್ವಾಸಾರ್ಹತೆಯನ್ನು ಹೊಂದಿರ್ತೈತೆ. ಡುಲಿಟಲ್ ಮತ್ತು ಬಿಗ್ ಬಿ ಎಂಬುವರು ಏನು ಮಾಡ್ತಾರೆ ಪರೀಕ್ಷೆ ಮರುಪರೀಕ್ಷೆಗಳಿಂದ ಈ ಪರೀಕ್ಷೆಯನ್ನು ಸಹ ಇದರ ಸಂಬಂಧ ಗುಣಾಂಕ ಎಷ್ಟಿದೆ ಅಂದರೆ 0.94 ಅಷ್ಟಿದೆ ಎಂದು ಕಂಡುಕೊಂಡಿದ್ದಾರೆ. ಯಾರು ಡುಲಿಟಲ್ ಮತ್ತು ಬಿಗ್ ಬಿ ಅವರು. ಈಗ ಮೈಮನೆತ ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ಹಾಗಾದರೆ ಫ್ಲೆಕ್ಸಿಬಿಲಿಟಿ ಅಂದರೆ ಏನು ಅಂದರೆ ಸ್ನಾಯುಗಳ ಅಂಕುಚನ ಪ್ರಸರಣಗಳ ಮಿತಿಗೆ ಮೈಮನೆತ ಅಂತೇಳಿ ಕರಿತೀವಿ. ಸ್ನಾಯುಗಳೇನಾಗಬೇಕಿದೆ ಅಂಕುಚನ ಪ್ರಸರಣಗಳ ಒಂದು ಮಿತಿಗೆ ಏನಂತೀವಿ ಮೈಮನೆತ ಅಂತೇಳಿ ಕರಿತೀವಿ. ಅದಕ್ಕೆ ಕೈ ಚಾಚುವುದು, ಫುಲ್ಬಾಲ್, ಎತ್ತರ ಜಿಗಿತ, ವಾಲಿಬಾಲ್ ಇತ್ಯಾದಿ ಉತ್ತಮ ಉದಾಹರಣೆಗಳನ್ನು ಇದಕ್ಕೆ ಸಮಾನ. ಇವೆಲ್ಲಕ್ಕೆ ಏನು ಬೇಕು ಫ್ಲೆಕ್ಸಿಬಿಲಿಟಿ ಬೇಕು. ಹಾಗಾದರೆ ಮೈಮನೆತ ಇಲ್ಲಿ ಬೇಕು ಅಂತ ಅರ್ಥ. ಸುಧಾರಿತ ಕೂಡುವ ಅಥವಾ ಮುಟ್ಟುವ ಪರೀಕ್ಷೆ ಬ್ರಿಡ್ಜ್ ಅಪ್ ಪರೀಕ್ಷೆ ಅಂತೇಳಿ ಕರಿತೀವಿ. ಹಾಗೆ ಭುಜ ಮತ್ತು ಮುಂಗೈಗಳನ್ನು ಚಾಚುವ ಪರೀಕ್ಷೆ, ಸೊಂಟ ಮತ್ತು ಕುತ್ತಿಗೆಗಳನ್ನು ಚಾಚುವಂಥ ಪರೀಕ್ಷೆ. ಸುಧಾರಿತ ಕೂಡುವ ಪರೀಕ್ಷೆ, ಮುಟ್ಟುವ ಪರೀಕ್ಷೆ, ಬ್ರಿಡ್ಜ್ ಅಪ್ ಪರೀಕ್ಷೆ ಅಂತ ಕರಿತೀವಿ. ಅವಕ್ಕೆ ಭುಜ ಮತ್ತು ಮುಂಗೈಗಳನ್ನು ಚಾಚುವಂಥ ಪರೀಕ್ಷೆ, ಸೊಂಟ ಮತ್ತು ಕುತ್ತಿಗೆ ಇವನ್ನು ಏನು ಮಾಡ್ತೀವಿ ಅಂದರೆ ಚಾಚುವ ಪರೀಕ್ಷೆ ಅಂತೇಳಿ ಕರಿತೀವಿ.
ಇವಾಗ ಸುಧಾರಿತ ಕೂಡುವ ಹಾಗೂ ಮುಟ್ಟುವ ಪರೀಕ್ಷೆ. ಚಪ್ಪೆ ಹಾಗೂ ಬೆನ್ನಿನಲ್ಲಿ ಆದಂತಹ ಬೆಳವಣಿಗೆ ಮತ್ತು ಕಾಲಿನಲ್ಲಿಯ ಹ್ಯಾಮ್ಸ್ಟ್ರಿಂಗ್ ಸ್ನಾಯುವಿನ ಚಾಚುವ ಸಾಮರ್ಥ್ಯವನ್ನು ಏನು ಮಾಡ್ತೀವಿ ಕಂಡುಕೊಳ್ಬೋದು. 6ರಿಂದ ಕಾಲೇಜಿನ ಅವಧಿವರೆಗೆ ಏನು ಮಾಡ್ತೀವಿ, ಈ ಒಂದು ಪರೀಕ್ಷೆಯನ್ನು ನಾವು ನಡೆಸ್ತೀವಿ. ಕ್ರೀಡೆಗಳಲ್ಲಿ ಯಾವ ರೀತಿ ಉಪಯೋಗ ಆಗ್ತದೆ ಇದು ಅಂದರೆ ಕೈಯೂರಿ ಜಿಗಿಯುವುದಕ ಮತ್ತು ಡೈವಿಂಗು, ತಲೆ ಕೆಳಗೆ ಮಾಡಿ ನೇರ ಮಾಡಿ ನಿಲ್ಲುವುದು ಹಾಗೂ ಜಿಮ್ನಾಸ್ಟಿಕ್ ಚಟುವಟಿಕೆಯಲ್ಲಿ ಏನು ಮಾಡ್ತೀವಿ, ಇದನ್ನು ನಾವು ಬಳಸ್ಕೊಳ್ತೀವಿ. ಇದರಿಂದ ನಿಪುಣತೆ ಕೂಡ ಏನು ಮಾಡ್ತೀವಿ, ಸಹಕಾರಿಯಾಗ್ತವೆ. ಈಗ ಬ್ರಿಡ್ಜ್ ಆಫ್ ಪರೀಕ್ಷೆ ಇದು ಹೆಂಗಿದೆ ನೋಡಿರಿ. ಇದು ಬೆನ್ನು ಮೂಳೆಯನ್ನು ಚಾಚುವ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಒಂದು ಉದ್ದೇಶವಾಗಿದೆ. ಬೆನ್ನು ಮೂಳೆಯನ್ನು ಚಾಚುವ ಸಾಮರ್ಥ್ಯವನ್ನು ಹೆಚ್ಚಿಸುವ ಒಂದು ಉದ್ದೇಶದಿಂದ ಏನು ಮಾಡ್ತೀವಿ, ಬ್ರಿಡ್ಜ್ ಆಫ್ ಪರೀಕ್ಷೆಯನ್ನು ಮಾಡಿಸ್ತೀವಿ. 6 ವರ್ಷದಿಂದ ಕಾಲೇಜಿನ ಮಕ್ಕಳುಗಳಿಗೆ ಏನು ಮಾಡ್ತೀವಿ ನಾವು ಇದು ನಡೆಸ್ತೀವಿ. ಅವರಿಗೆಲ್ಲ 6 ವರ್ಷದಿಂದ ಕಾಲೇಜಿನ ಮಕ್ಕಳಿಗೆ ನಡೆಸ್ತೀವಿ. ಇಲ್ಲೇನಪ್ಪ ವಿಶೇಷತೆ ಅಂದರೆ ಈಜಿನಲ್ಲಿ ಬಟರ್ಫ್ಲೈ ನಿಪುಣತೆ ಹಾಗೂ ಎತ್ತರ ಜಿಗಿತ, ಬ್ಯಾಲೆನ್ಸ್ ಬೀಮ್, ನೆಲದ ಮೇಲೆ ಮಾಡುವಂಥ ಕಸರತ್ತು ಜಿಮ್ನಾಸ್ಟಿಕ್ ಅಂತ ಕರಿತೀವಿ. ಆಧುನಿಕ ನೃತ್ಯ ಮತ್ತು ಬ್ಯಾಲೆಟ್ ನಿಪುಣತೆ, ಇವೆಲ್ಲ ಏನು ಬ್ರಿಡ್ಜ್ ಆಫ್ ಪರೀಕ್ಷೆಯ ಒಂದು ಮಾಹಿತಿ. ಭುಜ ಹಾಗೂ ಮುಂಗೈ ಚಾಚುವಂತಹ ಪರೀಕ್ಷೆ. ಭುಜ ಮತ್ತು ಮುಂಗೈ ಸ್ನಾಯುಗಳಲ್ಲಿನ ಹೆಚ್ಚಿನ ಮೈಮಣಿತ ತರುವುದು ಇದರ ಉದ್ದೇಶವಾಗಿರ್ತದೆ. ಭುಜ ಮತ್ತು ಮುಂಗೈ ಸ್ನಾಯುಗಳಲ್ಲಿನ ಹೆಚ್ಚಿನ ಮೈಮಣಿತನ ತರುವುದು ಈ ಒಂದು ಭುಜ ಮತ್ತು ಮುಂಗೈ ಚಾಚುವಂಥ ಪರೀಕ್ಷೆ ಉದ್ದೇಶವಾಗಿರ್ತೈತಿ. 6 ವರ್ಷದ ಮಕ್ಕಳಿಂದ ಕಾಲೇಜಿನವರಿಗಿನ ಹೆಣ್ಣು ಹಾಗೂ ಗಂಡು ಮಕ್ಕಳಿಗೆ ಈ ಪರೀಕ್ಷೆಯನ್ನು ನಡೆಸ್ತೀವಿ. ಇದೇನಪ್ಪ ವಿಶೇಷತೆ ಅಂತಂದರೆ ಜಿಮ್ನಾಸ್ಟಿಕ್, ಅದರಲ್ಲಿಯೂ ಸಿಂಗಲ್, ಡಬಲ್ ಬಾರ್, ಅಸಮ್ಮತ ಬಾರ್ ಹಾಗೂ ನೆಲದ ಮೇಲೆ ಮಾಡುವಂಥ ಜಿಮ್ನಾಸ್ಟಿಕ್. ಕುಸ್ತಿ, ಈಜಿನಲ್ಲಿ ಬಟರ್ಫ್ಲೈ ನಿಪುಣತೆ, ಸೊಂಟ ಹಾಗೂ ಕುತ್ತಿಗೆ ಇವುಗಳನ್ನು ಏನು ಮಾಡ್ತೀವಿ ನಾವು ಈ ಒಂದು ಭುಜ ಮತ್ತು ಚಾಚುವ ಪರೀಕ್ಷೆಯಿಂದ ಸ್ಟ್ರಾಂಗ್ ಮಾಡ್ಕೊಳ್ತೀವಿ. ಇಲ್ಲಿ ಜಿಮ್ನಾಸ್ಟಿಕ್, ಕುಸ್ತಿ, ಬಟರ್ಫ್ಲೈ, ಸೊಂಟ ಮತ್ತು ಕುತ್ತಿಗೆ ಇವನ್ನು ಚಾಚುವ ಪರೀಕ್ಷೆ. ಸೊಂಟ ಮತ್ತು ಕುತ್ತಿಗೆ ಸ್ನಾಯುಗಳಲ್ಲಿ ಮೈಮಣಿತ ತರುವುದು ಈ ಒಂದು ಮೈಮಣಿತದ ಉದ್ದೇಶವಾಗಿರ್ತೈತಿ. 6 ವರ್ಷದ ಮಕ್ಕಳಿಂದ ಕಾಲೇಜಿನವರಿಗೆ ಹೆಣ್ಣು ಮತ್ತು ಗಂಡು ಮಕ್ಕಳಿಬ್ಬರಿಗೂ ಕೂಡ ಏನು ಮಾಡ್ತೀವಿ ನಾವು ಈ ಪರೀಕ್ಷೆಯನ್ನು ನಡೆಸ್ತೀವಿ. ಇಲ್ಲೇ ಏನಪ್ಪ ವಿಶೇಷತೆ ಅಂದರೆ ಜಿಮ್ನಾಸ್ಟಿಕ್ಸ್ ಅಥವಾ ಕಸರತ್ತುಗಳು, ನೆಲದ ಮೇಲೆ ಮಾಡುವ ಕಸರತ್ತುಗಳು, ಬ್ಯಾಲೆನ್ಸ್ ಬೀಮ್, ಕುಸ್ತಿ, ಈಜಿನಲ್ಲಿ ಬಟರ್ಫ್ಲೈ ನೈಪುಣ್ಯತೆ ಇವುಗಳೆಲ್ಲ ಏನು ಮಾಡ್ತೀವಿ ನಾವು ನೈಪುಣ್ಯತೆಯನ್ನು ಸಾಧಿಸ್ಬೋದು. ಈಗ ಸ್ಫೋಟಕ ಬಲ, ಇದಕ್ಕೆ ಪವರ್ ಅಂತ ಕರಿತೀವಿ. ಬಲ ಮತ್ತು ಸ್ಫೋಟಕ ಬಲ ಇವೆರಡು ಒಂದೇ ಅರ್ಥವನ್ನು ಕೊಡ್ತವೆ. ಬಲ ಅಂದ್ರೆ ಒಂದೇ, ಸ್ಫೋಟಕ ಬಲ ಅಂದ್ರೆ ಒಂದೇ. ಇದರಲ್ಲಿ ಸ್ಫೋಟಕ ಬಲವಿದ್ದರೆ ಹಲವಾರು ಸ್ನಾಯುಗಳು ಏನು ಮಾಡ್ತೀವಿ ಒಮ್ಮೆಲೆ ಅಂಕುಚನ ಹೊಂದಿದಾಗ ಉದ್ಭವಿಸುವಂಥ ಒತ್ತಡ ಆಗಿರ್ತೈತಿ. ವ್ಯಕ್ತಿಯ ಬಲವನ್ನು ಈ ಕೆಳಗಿನ ಪರೀಕ್ಷೆಯನ್ನು ಮಾಡಿ ಏನು ಮಾಡ್ಬೋದು, ಕಂಡುಕೊಳ್ಬೋದು. ಉದಾಹರಣೆಗೆ ನಿಂತು ಉದ್ದ ಜಿಗಿತ ಮಾಡುವುದು, ಸರ್ಜೆಂಟ್ ಜಂಪ್ ಪರೀಕ್ಷೆ, ಇದರೇನು ಮಾಡೋದು ಸ್ಫೋಟಕ ಬಲದಿಂದ ನಾವು ಮಾಡಬಹುದು. ಸ್ಟ್ಯಾಂಡಿಂಗ್ ಬ್ರ್ಯಾಂಡ್ ಜಂಪ್, ಇದು 1969ರಲ್ಲಿ ಜಾಕ್ ಕೆಟ್ಲನ್ ಅವರು ಏನು ಮಾಡ್ತಾರೆ ಈ ಪರೀಕ್ಷೆಯನ್ನು ಮಾಡ್ತಾರೆ. ಇದು 0.96 ಒಂದು ಸಾಮರ್ಥ್ಯವನ್ನು ಹೊಂದಿರ್ತೈತಿ. ಈ ಪರೀಕ್ಷೆಯ ಉದ್ದೇಶ ಏನಂದರೆ ಜಿಗಿಯುವ ಕಾಲಿನ ಸಾಮರ್ಥ್ಯವನ್ನು ಅಳತೆ ಮಾಡೋದಕ್ಕೆ ಈ ಒಂದು ಪರೀಕ್ಷೆಯನ್ನು ಮಾಡ್ತೀವಿ. 6 ವರ್ಷದಿಂದ ಕಾಲೇಜಿನ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಈ ಪರೀಕ್ಷೆಯನ್ನು ಮಾಡ್ತೀವಿ. ಇವಾಗ ಸರ್ಜೆಂಟ್ ಜಂಪ್ ಪರೀಕ್ಷೆ, ಇದು ನೇರವಾಗಿ ಎತ್ತರಕ್ಕೆ ಜಿಗಿಯುವಂಥ ಒಂದು ಕಾಲಿನ ಸಾಮರ್ಥ್ಯವನ್ನು ಅಳೆಯುವಂಥ ಒಂದು ಪರೀಕ್ಷೆ ಆಗಿರ್ತೈತಿ. ಇದು ಕೂಡ 9 ವರ್ಷದ ಮಕ್ಕಳಿಂದ ಮಧ್ಯವಯಸ್ಕರವರೆಗೆ ಏನು ಮಾಡ್ತೀವಿ ಈ ಪರೀಕ್ಷೆಯನ್ನು ಮಾಡ್ತೀವಿ. ಇದನ್ನು ಕೂಡ ಹುಡುಗರಿಬ್ಬರಿಗೂ ಮಾಡ್ತೀವಿ. 1969ರಲ್ಲಿ ಜಾಕ್ ಕ್ಲಿಂಟನ್ ಎಂಬುವರು ಏನು ಮಾಡ್ತಾರೆ ಈ ಪರೀಕ್ಷೆಯನ್ನು ಪರಿಚಯಿಸ್ತಾರೆ. ಇದರ ದಾರ್ಶನಿಕತೆ ಎಷ್ಟಿರ್ತದೆ ಅಂದರೆ 0.93 ಅಷ್ಟು ಇದರದ್ದು ಸಾಮರ್ಥ್ಯ ಕಂಡುಬರ್ತೈತೆ. ಇವಾಗ ಶರೀರದ ಸಾಂದ್ರತೆ ಅಥವಾ ಶಾರೀರಿಕ ಘಟಕಗಳು ಅಂತ ಕರಿತೀವಿ, ದೇಹದ ಘಟಕಗಳು ಅಂತ ಕರಿತೀವಿ. ಓಕೆ, ಶರೀರದ ಸಾಂದ್ರತೆ ಅಂದರೆ ಶರೀರದ ಅಂಗಾಂಗಗಳನ್ನು, ಕೋನಗಳು ಹಾಗೂ ಚರ್ಮದ ದಪ್ಪಳತೆಗಳನ್ನು ಗಣನೆಗೆ ತೆಗೆದುಕೊಳ್ತೀವಿ. ಏನು ಮಾಡ್ತೀವಿ ಶರೀರದ ಅಂಗಗಳ ಕೋನಗಳು ಹಾಗೂ ಚರ್ಮದ ದಪ್ಪಳತೆಗಳನ್ನು ಏನು ಮಾಡ್ತೀವಿ ಗಣನೆಗೆ ತೆಗೆದುಕೊಳ್ತೀವಿ. ದಪ್ಪ ಅಥವಾ ತೆಳು ದೇಹದ ನಿರ್ಧಾರ ಮಾಡಲು ಏನು ಮಾಡ್ತೀವಿ ಶರೀರದ ಸಾಂದ್ರತೆಯನ್ನು ಪರೀಕ್ಷೆ ಮಾಡ್ತೀವಿ. ಅಂದರೆ ಶರೀರದ ನೀರಿನಲ್ಲಿಯ ತೂಕವನ್ನು ಏನು ಮಾಡ್ತೀವಿ ಪರಿಗಣಿಸಲಾಗುವುದು. ಹಾಗೂ ಇದನ್ನು ಈ ಕೆಳಗಿನ ಸೂತ್ರದಿಂದ ನಾವು ಕಂಡುಹಿಡಿಯಬಹುದು. D = M/V. ಡಿ ಅಂದ್ರೇನು ಡೆನ್ಸಿಟಿ ಅಂತೇಳಿ ಕರಿತೀವಿ ಅಂದರೆ ಸಾಂದ್ರತೆ. ಎಮ್ ಅಂದರೆ ಮಾಸ್ ಅಂದರೆ ತೂಕ.
ಇದು ವಿ ಅಂದರೆ ವ್ಯಾಲ್ಯೂಮ್. ವ್ಯಾಲ್ಯೂಮ್ ಅಂದರೆ ವಿಸ್ತಾರ ಅಂತ ಅರ್ಥ. ನೀರಿನಲ್ಲಿ ಶರೀರದ ತೂಕವನ್ನು ನಾವು ವ್ಯಾಲ್ಯೂಮೀಟರಿಂದ ಅಳತೆ ಮಾಡ್ತೀವಿ. ನೀರಿನಲ್ಲಿ ತೇಲುವಂತಹ ಶರೀರದ ತೂಕ ಎಲ್ಲಿ ಮಾಡ್ತೀವಿ ಅಂದರೆ ವ್ಯಾಲ್ಯೂಮೀಟ್ರಲ್ಲಿ ಮಾಡ್ತೀವಿ. ಈ ಪರೀಕ್ಷೆ ನಾವು ಏನು ಕಂಡುಕೊಳ್ಬೋದು ಅಂದರೆ ತೊಡೆ, ಕಾಲು, ಎದೆ, ಹೊಟ್ಟೆ, ರಟ್ಟೆ, ಬೆನ್ನು, ಗೋಣುಗಳಲ್ಲಿರುವಂತಹ ಚರ್ಮದ ದಪ್ಪಳತೆಯನ್ನು ನಾವು ಇಲ್ಲಿ ಅಳತೆ ಮಾಡ್ಬೋದು. ಹಾಗೂ ಚರ್ಮದ ದಪ್ಪಳತೆಯ ಮಾಪನವನ್ನು ನಾವು ಕಂಡುಕೊಳ್ಬೋದು ಇದರಲ್ಲಿ ಈ ಶರೀರದ ಸಾಂದ್ರತೆಯಲ್ಲಿ. ಇಷ್ಟೇನಾಯ್ತಂದರೆ ಶರೀರ ಶಿಕ್ಷಣದ ಪರೀಕ್ಷೆಗಳು ಮತ್ತು ಮಾಪನಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಅದರಲ್ಲಿ ಫಸ್ಟ್ ಚಾಪ್ಟ್ರು ಚಲನಾ ಸಾಮರ್ಥ್ಯದ ಪರೀಕ್ಷೆಗಳು ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ನಾನು ಮಾಡಿದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದುವರೆದಂತಹ ಭಾಗದ ಕುರಿತು ತರಗತಿಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.